ಇನ್ನೊಂದು ಅಂಕಿಅಂಶ ಆಚೆ ಬರ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಕಡೆಯಿಂದ ಇಡಿ ದಾಳಿ ಅಂತ ಹೇಳ್ತಾರಲ್ಲ, ಲಾಸ್ಟ್ 10 ಇಯರ್ಸ್ 2014ರಿಂದ 2024ರ ಈ ಅವಧಿಯಲ್ಲಿ 86% ಇದು ಹೆಚ್ಚಳ ಆಗಿದೆ ಅಂತ. 86% ಇದೆಯಲ್ಲ, ಇಷ್ಟು ಪ್ರಮಾಣದಲ್ಲಿ ಇಡಿ ಶೋಧ ಜಾಸ್ತಿ ಆಗಿದೆ. ಇಡಿ ಶೋಧ ಜಾಸ್ತಿ ಆದರೆ ತಕರಾರು ಇದೆಯಾ? ನೋ. ಇಡಿ ರೇಡ್ ಆಗಬೇಕು, IT ರೇಡ್ ಕೂಡ ಆಗಬೇಕು, CBI ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ, ತೆರಿಗೆ ವಸೂಲಿ ಮಾಡಬೇಕು, ಹಣಕಾಸಿನ ಅಕ್ರಮ ವರ್ಗಾವಣೆಯನ್ನು ತಪ್ಪಿಸಬೇಕು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ಆ ಹಣ ವಾಪಸ್ ಆಗಬೇಕು, ಎಲ್ಲವೂ ಇದೆ ಅಲ್ವಾ? ಆದರೆ ಆಗ್ತಿರೋದೇನು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ. ಇಷ್ಟು ಎಲ್ಲ ಶೋಧ ಮಾಡ್ತಾ ಇದ್ದಾರಲ್ಲ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ದಾಳಿಗಳ ಇದು ಅಂತ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷ ಮಾತನಾಡ್ತಾರೆ. ರಾಜಕೀಯ ಪ್ರೇರಿತ ದಾಳಿಗಳಿವೆಲ್ಲವೂ ಕೂಡ. ಇವ್ರಿಗೆ ಯಾರಾದರೂ ಆಗಲ್ವಾ? ಇವ್ರನ್ನ ಯಾರಾದರೂ ಪಾರ್ಟಿಗೆ ತಗೋಬೇಕಾ? ಅವನಾಗ ಒಂದು ಬಂದು ಪಾರ್ಟಿಗೆ ಸೇರಿಕೊಳ್ಬೇಕು, ಇಲ್ಲದೇ ಇದ್ದರೆ ಇಡಿ. ಇತ್ತೀಚೆಗೆ ಇದಕ್ಕೆ ಎಲೆಕ್ಟ್ರಲ್ ಬಾಂಡ್ ಕೂಡ ಜಾಯ್ನ್ ಆಯಿತು. ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕವಾಗಿ ವಸೂಲಿ ಮಾಡಿಕೊಂಡ್ರು. ಒಂದು ಭಾಗ ಒಂದಿದು. ಎರಡನೇ ಭಾಗ ವಿರೋಧ ಪಕ್ಷಗಳ ಆರೋಪ ನಾನು ಮಾತಾಡ್ತಾ ಇದ್ದೀನಿ. ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ, ಯಾರು ಎಲೆಕ್ಟ್ರಲ್ ಬಾಂಡ್ ಮೂಲಕ ದುಡ್ಡನ್ನು ಕೊಡಲ್ವೋ ಅಂಥ ಕಂಪ್ನಿಗಳ ಮೇಲೆ ದಾಳಿ ಮಾಡಿ. ದಾಳಿ ಆದಾಗ ಆ ಡೇಟ್ಗಳಿಗೆ ಹಿಂದೆ ಮುಂದೆ ನಾವು ಚೆಕ್ ಮಾಡಿಕೊಂಡಾಗ ಬಾಂಡ್ಗೆ ದುಡ್ಡು ಬಂದಿದೆ. ಇದೊಂದೇನಾ? ಅಲ್ಲ. ಅನೇಕ ಉದ್ಯಮಿಗಳಿಗೆ ಈ ತರಹದ್ದು ಎಲೆಕ್ಟ್ರಲ್ ಬಾಂಡ್ ಕೊಟ್ಟ ಮೇಲೆ ಅವ್ರ ಮೇಲೆ ದಾಳಿನೂ ಆಗಿಲ್ಲ, ಏನೂ ಆಗಿಲ್ಲ. ಎಲೆಕ್ಟ್ರಲ್ ಬಾಂಡ್ಗೆ ದುಡ್ಡು ಹಾಕಿದ ಮೇಲೆ ಅವರಿಗೆ ಅನೇಕ ಗುತ್ತಿಗೆಗಳು ಸಿಕ್ಕಿವೆ, ಅನೇಕ ಯೋಜನೆಗಳು ಅವರ ಪಾಲಾಗಿವೆ ಅಂಥೇಳಿ ಅಂಕಿಅಂಶನೂ ಬರ್ತಾ ಇದೆ, ಆ ಡೇಟು ಬರ್ತಾ ಇದೆ, ಯಾವ ಕಂಪ್ನಿಗೆ ಏನು ಸಿಕ್ತು ಅಂತಲೂ ಬರ್ತಾ ಇದೆ, ಕೊಡದೇ ಇದ್ದಾಗ ಯಾವ ಕಂಪನಿ ಆಸ್ತಿ ಮುಟ್ಟುಗೋಲಾಯಿತು ಅಂತ ಕೂಡ ಬರ್ತಾ ಇದೆ, ಈ ಎಲೆಕ್ಟ್ರಲ್ ಬಾಂಡ್ ಕೊಟ್ಟ ಮೇಲೆ ಯಾರೆಲ್ಲ ಮಾಫಿಯಾ ಆದರು ಅಂತ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ, ಇಡಿಯಲ್ಲಿ 86% ದಾಳಿ ಜಾಸ್ತಿ ಆಗಿದೆ ಅಂತ. ಬಂಧನ, ಆಸ್ತಿ ಮುಟ್ಟುಗೋಲು ಸರಿಸುಮಾರು 25 ಪಟ್ಟು ಜಾಸ್ತಿ ಆಗಿದೆ ಅಂತ. ಅರೆಸ್ಟ್ ಮಾಡೋದು ಹಿಂದಿನ ಒಂದು ಟೈಮ್ 2004ರಿಂದ 2014 ಹೋಲಿಸ್ಕೊಂಡ್ರೆ 2014ರಿಂದ 2024ಕ್ಕೆ 25 ಟೈಮ್ಸ್, 25 ಪಟ್ಟು ಈ ಬಂಧನ ಮಾಡೋದು, ಮುಟ್ಟುಗೋಲು ಹಾಕೊಳ್ಳೋದು ಆಸ್ತಿಯನ್ನು, ಇದು ಜಾಸ್ತಿ ಆಗಿದೆ ಅಂತ. PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆಯಲ್ಲ, ಈ ಕೇಸ್ನ ಅಡಿಯಲ್ಲಿ ಹೆಚ್ಚು ಬಳಕೆಯಾಗಿದ್ದು ಇದೇ 10 ವರ್ಷಗಳಲ್ಲಿ ಅಂತ. ಈ PMLA ಆ್ಯಕ್ಟ್ ಅಂದರೆ ಏನಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕಾಸಿನ ಅಕ್ರಮ ವರ್ಗಾವಣೆ ಆಗಬಾರದು ಅಂತ. ನಾವೇನಾದರೂ ಒಂದು ದುಡ್ಡು ಕೊಡಬೇಕು ಅಂದರೆ, ಇನ್ನೊಬ್ರಿಗೆ ಯಾರಿಗೋ ಯಾವುದೋ ಊರಲ್ಲಿ ಇರ್ತಾನೆ ಅಂದರೆ ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡ್ತೀವಿ. ಡಿಜಿಟಲ್ ಪೇ ಕೂಡ ನಾವು ಮಾಡಬಹುದು. ಇದು ಬಿಟ್ಟುಬಿಟ್ಟು ಚೆಕ್ಕಲ್ಲಿ ಕೊಡಬಹುದು, ಡಿಡಿಲ್ ಕೊಡಬಹುದು. ಇದು ಬಿಟ್ಟುಬಿಟ್ಟು ನಗದು ರೂಪದಲ್ಲಿ ಹಿಂದೆಲ್ಲ ಹವಾಲ ಅಂತ ಇದ್ರಲ್ಲ, ಆ ಥರದ ಕೇಸ್ಗಳ ವಿಚಾರದಲ್ಲಿ ಕೂಡ ಈ PMLA ಆ್ಯಕ್ಟ್ ಇದೆಯಲ್ಲ, ಈ ಕೇಸ್ ಇದೆಯಲ್ಲ, ಇದ್ರ ಬಗ್ಗೆ 10 ವರ್ಷಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗಿದೆ ಈ ಆ್ಯಕ್ಟ್ ಅಂತ. 2002ರಲ್ಲಿ ಜಾರಿಯಾಗಿತ್ತು ಅಕ್ರಮ ಹಣ ವರ್ಗಾವಣೆಗೆ ತಡೆ ಕಾಯ್ದೆ ಇದು ಅಂತ. ಇದು ವಿರೋಧ ಪಕ್ಷಗಳನ್ನು ಹಣಿಯೋ ದೃಷ್ಟಿಯಿಂದ BJPಯ ಟೂಲ್ ಕಿಟ್ ರೀತಿ ಕೆಲಸ ಮಾಡಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಿರೋದು. ಯಾರನ್ನಾದರೂ ಸೇರಿಸ್ಕೋಬೇಕಾ ಪಾರ್ಟಿಗೆ? ಯಾರನ್ನಾದರೂ ನೀವು ಜೈಲಿಗೆ ಹಾಕಬೇಕಾ? ಅವ್ನ ಕ್ಯಾಂಪೇನ್ ಸ್ಟಾಪ್ ಮಾಡಬೇಕಾ? ಅವ್ನ ರಾಜಕೀಯ ಚಟುವಟಿಕೆ ನಿಲ್ಲಿಸಬೇಕಾ? ED IT CBI ಬಳಸ್ಕೊಳ್ಳಿ, ಅವ್ರನ್ನ ಒಳಗಡೆ ಹಾಕ್ಬಿಡಿ, ಇಲ್ವಾ ಪಾರ್ಟಿಗೆ ಸೇರಿಸ್ಕೊಂಬಿಡಿ. ಇದನ್ನು ಮಾಡ್ತಾ ಇದೆ ಅಂಥೇಳಿ ವಿರೋಧ ಪಕ್ಷಗಳು ಆರೋಪ ಮಾಡೋದು. ED ಮೂಲಕವೇ ಯಾರೆಲ್ಲ ಟೀಕೆ ಮಾಡ್ತಾರೋ, ಯಾರೆಲ್ಲ ಪ್ರಶ್ನೆ ಮಾಡ್ತಾರೋ, ಕೇಂದ್ರ ಅಂತಹವ್ರನ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಕೂಡ ವಿರೋಧ ಪಕ್ಷಗಳು ಹೇಳ್ತವೆ. ED ಮೂಲಕನೇ, ED ಮುಂದೆ ಇಟ್ಕೊಂಡೆ ಚುನಾವಣಾ ಬಾಂಡ್ನ ದೊಡ್ಡ ಹಗರಣ, ವಿಶ್ವದ ಅತಿ ದೊಡ್ಡ ಹಗರಣ ಅಂಥೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಈ ತರಹದ ಹಗರಣವನ್ನು ಮಾಡಿದೆ ಅಂತ BJP ಕೂಡ ಆರೋಪವನ್ನು ಮಾಡಿದೆ. ED ದಾಳಿಗಳ ಬಗ್ಗೆ ರಾಷ್ಟ್ರಾದ್ಯಂತ ವಿಪಕ್ಷಗಳ ಒಂದೇ ಟೀಕೆ ಇದೆ. ಪ್ರಕರಣಗಳೇನಪ್ಪ? ಇಲ್ಲಿ ನೋಡಿ, ಕೇಸ್ಗಳ ಸಂಖ್ಯೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು 2005ರಿಂದ 2014. ಈ 2005ರಿಂದ 2014ರ ನಡುವೆ ಇಡೀ ದೇಶದಲ್ಲಿ ನಡೆದ ED ದಾಳಿಗಳು, ದಾಖಲಿಸಿದ ಪ್ರಕರಣಗಳು ಅಂತ ನೋಡಿಕೊಂಡಾಗ ದಾಳಿ ಬೇರೆ, ಪ್ರಕರಣ ಬೇರೆ. 1797 ದಾಖಲಾದಂಥ ಕೇಸ್ಗಳು. 2014ರಿಂದ 2024ಕ್ಕೆ ಅಂತ ಬಂದಾಗ ನೋಡಿ, ಅದು 5155 ED ಪ್ರಕರಣ ದಾಖಲಾಗುತ್ತೆ. ಇಲ್ಲಿ 1700, ಇಲ್ಲಿ 5000 ಅಂತ. 1797ರಲ್ಲಿ 5155 ಅಂತ ಸರಿಸುಮಾರು 3 ಪಟ್ಟು ಏರಿಕೆ ಆಗುತ್ತೆ ED ದಾಳಿಗಳು ಅಥವಾ ದಾಖಲಿಸಿದ ಪ್ರಮಾಣಗಳು ಅಂತ. ಶೋಧ ಕಾರ್ಯ ಏನಪ್ಪ ಮಾಡಿದ್ರು? 2005ರಿಂದ 2014ಕ್ಕೆ 84 ಕೇಸ್ ಶೋಧ ಮಾಡಿರೋದು. 2014ರಿಂದ 2024ಕ್ಕೆ ನೋಡಿ ನೀವು 7264, 86 ಪಟ್ಟು ಏರಿಕೆ ಆಗುತ್ತೆ. ರೇಡ್ ಮಾಡೋದು, ರೇಡ್ ಅಂತೀವಲ್ವಾ, ಆ ರೇಡ್ ಅಂದ್ರೇ ಒಂಥರ ಭಯಭೀತ ವಾತಾವರಣ. 2005ರಿಂದ 14ಕ್ಕೆ ಬರೀ 84 ಶೋಧ ಕಾರ್ಯ ನಡೆಯುತ್ತೆ ED ಕಡೆಯಿಂದ. 2014ರಿಂದ 24ಕ್ಕೆ ಚೆಕ್ ಮಾಡಿದ್ರೆ 7264 ದಾಳಿ ಆಗಬಾರ್ದಾ? ಹೊಟ್ಟೆ ಕಿಚ್ಚ, ಹೊಟ್ಟೆ ವ್ರಣ? ನೋ. ಇದು ದಾಳಿನೂ ಆಯಿತು, ಕೇಸು ಆದಮೇಲೆ ಏನಾಯಿತು ಅನ್ನೋದು ನಿಜವಾದ ವಿಚಾರ ಇರೋದು.
86 ಟೈಮ್ಸ್, 86 ಪಟ್ಟು ಏರಿಕೆ ಆಗುತ್ತೆ ಇದು. ಬಂಧನ ಸಂಖ್ಯೆ ಎಷ್ಟಪ್ಪ, ಎಷ್ಟು ಜನ ನೀವು ಅರೆಸ್ಟ್ ಮಾಡಿದ್ರು ಅಂತ ನೋಡಿದ್ರೆ 2005 2014ರಲ್ಲಿ 29 ಜನ ಅರೆಸ್ಟ್ ಆಗಿದ್ದರು. ಇದೇ ಜಾಗದಲ್ಲಿ 2014ರಿಂದ 24ಕ್ಕೆ 755 ಜನ ಅರೆಸ್ಟ್ ಆಗ್ತಾರೆ ಈ ಕೇಸಲ್ಲಿ. 26 ಪಟ್ಟು ಜಾಸ್ತಿ ಆಯಿತು. 26 ಟೈಮ್ಸ್ ಜಾಸ್ತಿ ಆಗುತ್ತೆ ಇದು. ಬಂಧನ 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 ಇಡಿ ಅಂದರೆ ಬೇಸಿಕಲಿ ಏನಾಗುತ್ತೆ ನಿಮಗೆ, ಇಡಿ ಅಥವಾ ಐ ಟಿ ಕೇಸ್ಗಳಂತ ಬಂದಾಗ ಇವೆಲ್ಲ ಡಾಕ್ಯುಮೆಂಟಲ್ ಎವಿಡೆನ್ಸ್ ಜಾಸ್ತಿ ಇರತಕ್ಕಂಥ ಕೇಸ್ಗಳಿವೆಲ್ಲವೂ ಕೂಡ. ಡಾಕ್ಯುಮೆಂಟ್ಸ್ ಮಾತನಾಡ್ಬಿಡುತ್ತೆ, ಎಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ, ಎಲ್ಲಿಂದ ಎಲ್ಲಿಗೆ ಹಣ ವರ್ಗಾವಣೆ ಮಾಡಿದ್ದ, ಎಷ್ಟು ಹಣ ಇಟ್ಕೊಂಡಿದ್ದ ಇವನು, ತೆರಿಗೆ ಕಟ್ಟಿದ ಇವನು ಬಳಿ ಎಷ್ಟು ಹಣ ಇತ್ತು ಅನ್ನೋದು ಪೂರ್ತಿ ಲೆಕ್ಕಾಚಾರದ ವಿಚಾರಗಳವೆಲ್ಲವೂ ಕೂಡ. ತುಂಬ ಮೋಸ ಮಾಡೋಕ್ಕಾಗಲ್ಲ, ದಾಖಲೆ ಸಿಕ್ಕಿಬಿಡುತ್ತೆ ಅದಕ್ಕೆ. ಸೊ ಇಂಥ ಕೇಸ್ಗಳಲ್ಲಿ ಬಂಧನ ಕೂಡ ಜಾಸ್ತಿ ಆಯಿತು ಅಂತ. ಆಸ್ತಿ ಮುಟ್ಟುಗೋಲು 2005ರಿಂದ 2014ಕ್ಕೆ 5,086 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. ಬರೀ 5,086 ಕೋಟಿ 2005ರಿಂದ 2014ರವರೆಗೂ 5,086 ಕೋಟಿ. 2005ರಿಂದ 2014ಕ್ಕೆ ಅರ್ಥ ಆಯ್ತಾ ನಮಗೆ? ನೀವು ಚೆಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿರೋ ವಿಚಾರ ಇದೇನೆ. 2014ರಿಂದ ನಿಮ್ಗೆ 2024ಕ್ಕೆ ಅಂತ ಬಂದಾಗ 1.21 ಲಕ್ಷ ಕೋಟಿ 1.21 ಲಕ್ಷ ಕೋಟಿಯಷ್ಟು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. 24 ಟೈಮ್ಸ್ ಇದು ಜಾಸ್ತಿ ಅಂತ. ಚಾರ್ಜ್ ಶೀಟ್ 2005ರಿಂದ 2014 102 ಚಾರ್ಜ್ ಶೀಟ್ ಆಗುತ್ತೆ. 2005ರಿಂದ 2014 ನಾವು ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ, ಇದು 12 ಪಟ್ಟು ನಿಮಗೆ ಜಾಸ್ತಿ ಆಗಿಬಿಡುತ್ತೆ. 14ರಿಂದ 24ಕ್ಕೆ ಚೆಕ್ ಮಾಡಿದ್ರೆ 1281 ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಇದು 12 ಪಟ್ಟು ಜಾಸ್ತಿ ಆಗಿದೆ ಅಲ್ಲಿ ಚಾರ್ಜ್ ಶೀಟ್ನ ವಿಚಾರದಲ್ಲಿ. ಆಸ್ತಿಗಳ ತಾತ್ಕಾಲಿಕ ಆದೇಶ ಪಡೆದಂಥ ಪ್ರಕರಣ 311 2014ರವರೆಗೂ. 2024ರವರೆಗೂ ಚೆಕ್ ಮಾಡಿದ್ರೆ 14ರಿಂದ 1971, ಸುಮಾರು 6 ಪಟ್ಟು ಇದು ಜಾಸ್ತಿ ಆಗಿದೆ ಇಲ್ಲಿ. ಏನು ಹೇಳ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ, ಇಡೀ ವಿಚಾರ ಇರೋದು ಇಲ್ಲಿ ನಿಮಗೆ ಶಿಕ್ಷೆಯ ಪ್ರಮಾಣ ಇದೆ. ನಮಗೆ ಇದು ಯಾವುದ್ರ ಬಗ್ಗೆನೂ ತಕರಾರಿಲ್ಲ, ಯಾರಿಗೂ ತಕರಾರಿಲ್ಲ. ದಾಳಿಗಳು ಆಗಲಿ ಶಿಕ್ಷೆಗಳು ಆಗಲಿ ಅವೆಲ್ಲ ಆಗಬೇಕಲ್ವ. ಆದರೆ ಶಿಕ್ಷೆ ಪ್ರಮಾಣ ನಿಮಗೆ ಅತ್ಯಂತ ಕಡಿಮೆ ಪರ್ಸೆಂಟು. ವಿರೋಧ ಪಕ್ಷಗಳು ಹೇಳೋದೇನು, ಸುಮ್ಮನೆ ಹೆದರ್ಸೋಕ್ಕೆ ದಾಳಿ ಜಾಸ್ತಿ ಮಾಡ್ತಾರೆ, ಸುಮ್ಮನೆ ಬೆದರ್ಸೋಕ್ಕೆ ಇವರು ದಾಳಿಗಳನ್ನು ಮಾಡ್ತಾರೆ, ಇವರು ಬಾಂಡ್ಗೆ ದುಡ್ಡು ಹಾಕ್ಸ್ಕೊಳ್ಳೋಕ್ಕೆ ಈ ಥರ ಹೆದರಿಸ್ತಾರೆ ಬೆದರಿಸ್ತಾರೆ ಅಂಥೇಳಿ ವಿರೋಧ ಪಕ್ಷಗಳ ಆರೋಪ. ಸೊ ಹಾಗಾಗಿ ಈ ಇಡಿ ದಾಳಿಗಳಿಗೆ ಕುರಿತಂತೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಇನ್ನು ಮುಂದೆ ಇಲ್ಲಿವೆ.